ಓಂ ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಹರೀಶ ಡೋಂಗ್ರೆ ಅಲ್ಲತ್ತಿಮಾರು ಮಾಳ, ಪ್ರಸ್ತುತ ವಾಸ ಬೆಂಗಳೂರು. ಇಂದು ಮೇ 11, 2025 ಭಾನುವಾರ. ವಿಶ್ವ ಅಮ್ಮಂದಿರ ದಿನ. ಅಮ್ಮನೆಂದರೆ ನಾದ, ಅಮ್ಮನೆಂದರೆ ಅಳತೆಗೆ ನಿಲುಕದ ಪ್ರೀತಿ, ಅಮ್ಮನೆಂದರೆ ರಕ್ಷಣೆಯ ಭಾವ. ಅವಳ ತ್ಯಾಗ ಊಹೆಗೂ ನಿಲುಕದ್ದು. ನಮ್ಮ ನಾಟಕ ತಂಡ ಅಮ್ಮಂದಿರ ದಿನಕ್ಕೋಸ್ಕರ ಒಂದು ನಾಟಕವನ್ನು ಮಾಡಬೇಕು, ಅಭಿನಯಿಸಬೇಕು ಎಂಬ ಹಂಬಲ ಮುಂದಿಟ್ಟಾಗ ಸಂತಸದಿಂದಲೇ ಒಪ್ಪಿಕೊಂಡವನು ನಾನು. ಸಾಮಾಜಿಕ ಕಳಕಳಿಯ ಪ್ರಸ್ತುತ ವಿಷಯವುಳ್ಳ ಮಕ್ಕಳೇ ಆಸ್ತಿ ಎಂಬ ನಾಟಕ ರಚನೆಯಾಯಿತು. ನಿಮಗೆ ತಿಳಿದಿರಲಿ, ಇದು ಒಂದು ನೈಜ ಸತ್ಯ ಕಥೆ. ನಮ್ಮ ತಂಡ ಎಂದಿನಂತೆ ಬಹು ಕ್ರಿಯಾಶೀಲರಾಗಿ ಅನೇಕ ಬಾರಿ ತಾಲೀಮು ನಡೆಸಿ ಕೊನೆಗೆ ನಿನ್ನೆ ಅಂದರೆ ಶನಿವಾರ ಈ ನಾಟಕದ ವಿಡಿಯೋ ಚಿತ್ರೀಕರಣ ಶ್ರೀ ವಿನೋದ್ ಖಾಡಿಲ್ಕರ್ ಮತ್ತು ಶ್ರೀಮತಿ ವರ್ಷಾ ವಿನೋದ್ ಖಾಡಿಲ್ಕರ್ ರವರ ಮನೆಯಲ್ಲಿ ನಡೆಯಿತು. ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು ಖಾಡಿಲ್ಕರ್ ದಂಪತಿಗಳಿಗೆ. ಶ್ರೀ ದಿವಾಕರ್ ಡೋಂಗ್ರೆಯವರ ಭಾವಮೌಕ್ತಿಕ ಎಂಬ ಪುಸ್ತಕದಿಂದ ನನಗೆ ಇಷ್ಟವಾದ ಒಂದೆರಡು ಚೌಪದಿಗಳನ್ನು ಸಾಹಿತ್ಯಾಸಕ್ತರಾದ ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಮನೆಯಲ್ಲಿಲ್ಲವೇ ಗೆಳತಿ ಹೆಂಡತಿಯ ರೂಪದಲ್ಲಿ, ಮಗನ ಲವಿತಿರುವ ಗೆಳೆಯನನ್ನೇ ನೋಡು, ದೈವ ರೂಪದಿ ಮಾತೆ ಪಿತನು ಗುರು ರೂಪದಲ್ಲಿ, ಕಾಣು ಸಂಬಂಧಗಳ ಮನೆಯಲ್ಲಿ ಮೊದಲು. ಹಾಗೆ ಇನ್ನೊಂದು, ಒಂದೇ ತಾಯೊಳು ಹುಟ್ಟಿ ಬೆನ್ನ ಬಿದ್ದವರೆಲ್ಲ ಬೆನ್ನು ತಿರುಗಿಸಿಹರಿಲ್ಲಿ ಸಂಬಂಧ ಮರೆತು, ಬೆನ್ನು ಬಿದ್ದವನಂತೆ ಅನುದಿನವೂ ಬೆಂಬಿಡದೆ ಕಾಯ್ದವನು ನೀನಹೆಯೋ ನಿಜದಿ ಸೋದರನು. ಆಹಾ, ಎಂತಹ ಅರ್ಥಗರ್ಭಿತ ಸಾಲುಗಳು! ಶ್ರೀ ದಿವಾಕರ ಡೋಂಗ್ರೆಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ನಾಟಕ ನೋಡಿ ಮನಸ್ಸಾದರೆ ಒಂದೆರಡು ಸಾಲುಗಳನ್ನು ಗೀಚಿ ಕಳುಹಿಸಿ. ಧನ್ಯವಾದಗಳು. ಪುಟ, ಏನ್ ಮಾಡ್ತಾ ಇದೀಯಾ? ಬಾಲ್ ಆಟ ಆಡ್ತಾ ಇದೀಯಾ? ಬಾ, ನಾನು ಅಣ್ಣ ಕೊಡು. ಸರಿ ಹಾಕು. ಹಿಡಿ ಪುಟ, ಇನ್ನು ಸಾಕಾಗುದಾ? ಒತ್ಕೋಬೇಕಲ್ಲ ಪುಟ. ನಾಳೆ ನನಗೆ ಆಫೀಸ್ ಇದೆಯಲ್ಲ ಪುಟ, ನಿನ್ನನ್ನು ಬೇರೆ ರೆಡಿ ಮಾಡಬೇಕು, ಸ್ಕೂಲಿಗೆ ಹೋಗ್ಬೇಕು. ಬೇಡ ಪುಟ, ಸಾಕು ಪುಟ ಇವತ್ತು, ಆಯ್ತಾ? ನೋಡಿ ಅಜ್ಜಿ ಬಂದ್ರು ನೋಡಿ ಅಜ್ಜಿ, ನಾಳೆ ಅಮ್ಮನಿಗೆ ಆಫೀಸ್ ಇರ್ತಿ ಅಂತ ನನ್ನ ಜೊತೆಗೆ ಯಾರು ಆಡ್ತಾರೆ? ಅಯ್ಯೋ, ನಾನು ಇದೀನಲ್ಲಮ್ಮ, ನಾನು ಆಟ ಆಡ್ತೀನಿ ಬಿಡು ನಿನ್ ಜೊತೆಗೆ. ನಂಗೆ ಅವ್ರು ಏನ್ ಕೆಲಸ? ನೀವು ಬೇರೆ, ಅವಳು ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಾನು ಅನ್ಕೊಂಡ್ರೆ, ಒಳ್ಳೆ ಸ್ಕೂಲಿಗೆ ಅಡ್ಮಿಷನ್ ಬೇಕಲ್ವಾ? ಒಳ್ಳೆ ಮಾರ್ಕ್ಸ್ ತಗೋಬೇಕು, ಅವಳು ಓದ್ಕೊಳ್ಳಿ ಬಿಡಿ. ಅದು ನಿಜ, ಆದರೂ ಮಕ್ಕಳಿಗೆ ಅತಿಯಾಗಿ ಓದು ಅಂತ ಹೇಳ್ಬಾರ್ದು ಕಣಮ್ಮ. ಆಡಕ್ಕೂ ಸ್ವಲ್ಪ ಬಿಡ್ಬೇಕು ಅವರಿಗೆ. ಯಾವಾಗಲೂ ಓದ್ತಾ ಇದ್ರೆ ಪುಸ್ತಕದ ಬದನೆಕಾಯಿ ಥರ ಆಗಲ್ವಾ? ಬೇಡ, ಅದೆಲ್ಲ ಬೇಡ. ನೋಡು, ಸುಮ್ಮನೆ ಅವಳು ಸ್ವಲ್ಪ ಆಟ ಆಡಲಿ. ಅಯ್ಯೋ ಅತ್ತೆ, ಆಗಿನ ಕಾಲ ಬೇರೆ, ನಮ್ಮ ಕಾಲ ಬೇರೆ, ಈಗಿರೋ ಕಾಲನೇ ಬೇರೆ ಅತ್ತೆ. ಅವಳನ್ನು ಬೇಗ ಎಬ್ಬಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡೋಷ್ಟರಲ್ಲಿ ನನ್ನ ಹೆಣನೇ ಬಿದ್ದಿರತ್ತೆ ಬಿಡಿ. ಆ ಸ್ಕೂಲ್ ವ್ಯಾನ್ನವನು ಅಲ್ಲಿಂದ ಬರುವಾಗಲೇ ಹಾಲ್ ಮಾಡ್ಕೊಂಡು ಬರ್ತಾನೆ. ಏನು ಮಾಡೋದು ಹೇಳಿ? ಅಲ್ಲಮ್ಮ, ಅವನು ಎಲ್ಲರ ಮನೆ ಮುಂದೆ ಅರ್ಧ ಗಂಟೆ ನಿಂತರೆ ಅವನು ಸ್ಕೂಲ್ ಸೇರೋ ಹೊತ್ತಿಗೆ ಮಧ್ಯಾಹ್ನ ಆಗೋಗಿರುತ್ತೆ. ನಿಮಗೇನು ಎಲ್ಲ ತಮಾಷೆನೇ ಬಿಡಿ. ಅಯ್ಯೋ ನೋಡಮ್ಮ, ನಾನು ಮಕ್ಕಳನ್ನ ಹೆತ್ತಿದ್ದೀನಿ, 3 ಮಕ್ಕಳನ್ನ ಬೆಳೆಸಿದ್ದೀನಿ. ನಾವು ಎಲ್ಲ ಹಿಂಗೆ ಬೆಳೆದವರು. ಈಗ ನಿನಗೆ ಏನು ಕಡಿಮೆ ಆಗಿದೆ ಹೇಳು? ಅತ್ತೆ, ಆಗಿನ ಕಾಲನೇ ಬೇರೆ ಅಲ್ವಾ ಅತ್ತೆ? ನಿಮಗೆಲ್ಲ ತಮಾಷೆ ಬಿಡಿ. ನಮಗೆ ಹೇಗೆ ಮಾಡಬೇಕು, ಅವಳನ್ನು ಹೇಗೆ ನೋಡ್ಕೋಬೇಕು ಎಲ್ಲ ನಂಗೆ ಗೊತ್ತತ್ತೆ. ನಿಮ್ಮ ಸಲಹೆ ನಂಗೆ ಬೇಕಾಗಿಲ್ಲ. ಬರ್ರಿ ಹೋಗೋಣ, ಬಾ, ಊಟ ಮಾಡಿ ಓದ್ಕೊಳ್ಳೋಣ, ಬಾ. ಆಟನೇ ಹೋಯ್ತು, ಸಾಕು, ನಾಳೆ ಆಟೋಣ. ಬೇಕಿತ್ತ ನನಗಿದು? ಅಯ್ಯೋ, ನಾನು ಮಾತಾಡಬಾರ್ದು ಅನ್ಕೋತೀನಿ, ಆದರೂ ಮಧ್ಯೆ ತಲೆ ಹಾಕ್ಲಿಕ್ಕೆ ಹೋಗ್ತೀನಿ. ನನಗೂ ನಮ್ಮ ಯಜಮಾನರು
ಈ ಸಂಸಾರದ ಜಂಜಾಟವೇ ಬೇಡ ಅಂತ ಅಂದ್ಕೊಂಡು ಮಠಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು. ನಾನಿಲ್ಲಿ ಇವ್ಗಳ ಮಧ್ಯೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇವರಿಗೆಲ್ಲ ನಾನು ದೊಡ್ಡ ಭಾರ ಅಂತ ಅನಿಸ್ಬಿಟ್ಟಿದ್ದೀನಿ. ನಮ್ಮ ಯಜಮಾನರು ಹೋಗಬೇಕಾದ್ರೆ ಒಂದಿಷ್ಟು ದುಡ್ಡೆಲ್ಲ ನನ್ನ ಹೆಸರಲ್ಲಿ ಇಟ್ಟು ಹೋಗಿದ್ದಾರೆ. ಆಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ಬಂಗಾರ ಇದೆ. ಆ ಬಂಗಾರದ ಮೇಲೆ ನನ್ನ ಮಗಳಿಗೆ ಕಣ್ಣು ಯಾವಾಗಲೂ ನನ್ನ ಬಳೆನೇ ನೋಡ್ತಿರ್ತಾಳೆ. ಅಮ್ಮ ಏನು ಮಾಡ್ತೀಯಮ್ಮ ಅಂತ ಕೇಳ್ತಾ ಇರ್ತಾಳೆ. ಹೋಗಲಿ ಬಿಡಿ ಅದೆಲ್ಲ, ನೋಡೋಣ. ನಾನು ನನ್ನ ಅಳಿಯನ್ನು ನಂಬಿದ್ದೀನಿ. ಅವನು ಒಳ್ಳೆ ಮನುಷ್ಯ, ಬಂಗಾರದಂತ ಅಳಿಯ ಅವನು ಹೆಂಗೆ ಹೇಳ್ತಾನೆ ನಾನು ಹಾಗೆಯೇ ಕೇಳೋದು. ಬೆನ್ನು ಹೋಯ್ತಾ ಇದೆ ನನಗೆ, ಏನು ಮಾಡೋದು? ಹೋಯ್ತು. ಇಡೀ ದಿನ ಬೆಳಿಗ್ಗೆ ಮನೆ ಕೆಲಸನೇ ಆಯ್ತಪ್ಪ. ಇದೆಲ್ಲ ಏನಿದೆ ಇದರಲ್ಲಿ? ಮಾವಿನ ಹಣ್ಣಿದೆ. ಇವತ್ತು ಇದು ಕೊಯ್ದು ಮಕ್ಕಳಿಗೆಲ್ಲ ಕೊಡಬೇಕು. ಅಯ್ಯೋ ರಾಮ್ ರಾಮ ರಾಮ್ ರಾಮ, ಈ ಪಾತ್ರೆ ರಾಶಿ ಬಿದ್ದಿದೆ. 10 ಜನರಿಗೆ ಅಡಿಗೆ ಮಾಡಿ ಊಟ ಬಡಿಸೋದೇ ಎಷ್ಟೋ ವಾಸಿ. ಈ ಪಾತ್ರೆ ಅಂತೂ ಬೇಡಪ್ಪ, ಆದರೆ ಏನು ಮಾಡೋದು? ವಿಧಿ ಇಲ್ಲ, ನಾನೇ ತೊಳಿಬೇಕು. ಅವಳು ಪದ್ಮಜ ಇದ್ದಾಳಲ್ಲ, ಅವಳು ಬೆಳಿಗ್ಗೆ ಆಫೀಸಿಗೆ ಹೋಗೋದು ಅಂತ ಆಯಿತು. ಆಮೇಲೆ ಅತ್ತೆಯವರಿಗೆ ವಯಸ್ಸಾಗಿದೆ, ಅವ್ರ ಹತ್ರ ಹೇಗೆ ಹೇಳಲಿ ನಾನು? ಇಲ್ಲಿ ಮನೆಯಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದು ನಾನೇ. ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋಗ್ತಾರ, ಆಮೇಲೆ ಸಾಯಂಕಾಲನೇ ಬರೋದು. ಮಕ್ಕಳು ಅಷ್ಟೇ, ಅವರು ಕಾಲೇಜು, ಭರತನಾಟ್ಯ ಅಂತ ಇದು ಮನೇಲಿ ಮಾಡಲೇಬೇಕಲ್ವ? ಇದು ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಮನೇಲಿ ನಾನು ಇದ್ಕೊಂಡು ಸಂಸಾರ ನಡೀಬೇಕು. ಜಗಳ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ಸಂಸಾರ ಹೊಡೀತದೆ. ಇದರ ಮಧ್ಯೆ ಎಲ್ಲರನ್ನು ಹೊಂದ್ಕೊಂಡು ಹೋಗೋದು. ಈ ಪಾತ್ರೆ ತೊಳೆಯೋ ಕೆಲಸ ಉಂಟಲ್ವಾ, ಅದು ಪಾಕಿಸ್ತಾನ ಭಾರತ ಯುದ್ಧ ಆದಾಗೆ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ. ಮಾಡ್ತೀನಿ, ಏನು ಮಾಡೋದು? ತೊಳಿತಾನೆ. ಓ ನೀನೇನಾ? ಬಾ ಬಾ ಮೇಧ, ಬಾರೆ. ಚೆನ್ನಾಗಿದ್ದೀರಾ? ಓ ನೋಡು ಹೀಗಿದ್ದೇನೆ, ಬಾ ಕೂತ್ಕೋ. ಮತ್ತೆ ಏನ್ ಸಮಾಚಾರ? ಸಮಾಚಾರ ಇಲ್ಲ, ಆರಾಮ. ತಗೋ ನೀರು ಕುಡಿ. ಹಾಕಿ ಹಾಕಿ. ಬಹಳ ಸೆಕೆ. ಈಗಂತೂ ಬೆಂಗಳೂರು ಮಂಗಳೂರು ತರನೇ ಆಗೋಗಿದೆ. ಹೌದೌದು. ಮತ್ತೆ ನಿಮ್ ತಿಂಡಿ ಎಲ್ಲ ಆಯ್ತಾ? ಆಯ್ತಪ್ಪ. ಮತ್ತೆ ಏನ್ ಸಮಾಚಾರ? ನೀನೇ ಹೇಳ್ಬೇಕಪ್ಪ. ನಮ್ದೇನು ಇಲ್ಲ. ಗೊತ್ತಾ, ಓಲಾ ಕಾರಲ್ಲೇ ಬಂದೆ. ಇವತ್ತು ದೊಡ್ಡ ಕಾರೇ ಕಳ್ಸಿದ್ರಪ್ಪ. ಇವರು ಆಟೋ ಹತ್ತೋದೇ ಬೇಡ ಅಂತಾರೆ ನನ್ಗೆ. ಹಾಗೆ ಕಾರಲ್ಲೇ ಬಂದೆ ನಾನು. ಹೌದು, ಭಾರಿ ಒಳ್ಳೆಯವರು ಮಾಡಿ ಅಂದ್ರು. ಹೌದೌದು. ನೀರು ತಗೋ. ಕಾಫಿ ಕೊಡ್ಲೆ? ಏನು ಬೇಡ, ನಾನು ಗೊತ್ತಾ ಆಪಲ್ ಜ್ಯೂಸೇ ಕುಟ್ಕೊಂಡು ಬಂದೆ. ಮತ್ತೆ ಏನ್ ಸಮಾಚಾರ ಎಲ್ಲ? ನೋಡಿ ಹೀಗಿದೆ, ನೀನೇ ಹೇಳ್ಬೇಕು. ಪದ್ಮಜಾತಿಗೆಯಲ್ಲಿ ಕಾಣಿಸ್ತಿಲ್ವಲ್ಲ? ಪದ್ಮಜನ ಅವಳು ಆಫೀಸಿಗೆ ಹೋಗಿದ್ದಾಳೆ. ಸರಿ, ಕೆಲ್ಸಕ್ಕೆ. ಯಾವಾಗ ನೋಡಿದ್ರು ಆಫೀಸ್. ಹೌದು. ಏನ್ ಆಫೀಸ್ ಉತ್ತಾರ ಮಾಡ್ತಾರೋ ಏನೋ. ನಾನು ಪದ್ಮಾಜಿ ಅತ್ತಿಗೆಗೆ ಈಗ ಹೇಳ್ತೀನಿ ಅಂತ ಅನ್ಕೋಬೇಡಿ. ಅವರು ಯಾವಾಗ್ಲೂ ಒಂಥರ ಕನ್ಫ್ಯೂಸ್ ಅನ್ಸ್ತಾರಲ್ವಾ? ನಿಮ್ಗೆ ಅನ್ಸುತ್ತೆ, ಏನ್ ಅನ್ಸುತ್ತೆ? ನೋಡು, ನಮ್ಮ ಅತ್ತೆ ಈಗ ಇಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಯಜಮಾನ್ರು ಆಫೀಸಿಗೆ ಹೋಗಿದ್ದಾರೆ. ಪದ್ಮಜಾನು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಕನ್ಫ್ಯೂಸ್ಡ್ ಏನೋ ಇಲ್ಲ ಕಣೆ, ನಂಗೆ ಹಾಗೇನು ಅನಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಅವಳ ಯಜಮಾನ್ರು ಇಬ್ರು ಮಾತಾಡ್ಕೊಂಡು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ. ಅವರ ಮಗಳನ್ನ ಒಳ್ಳೆ ಕಾಲೇಜಿಗೆ ಸೇರಿಸಿ ವಿದ್ಯಾವಂತಿಯಾಗಿ ಮಾಡಬೇಕು ಅಂತ ಒಳ್ಳೆ ಯೋಚನೆ ಮಾಡ್ಕೊಂಡು ಓದಿಸ್ತಾ ಇದ್ದಾರೆ. ಸರಿ ಸರಿ, ಸರಿಯಾಗೇ ಇದೆಯಲ್ಲ ಈ ಕಾಲಕ್ಕೆ. ಹೌದೌದು. ನೀವು ನಿಮ್ ತಂಗಿರ ಎಲ್ಲ ಬಿಟ್ಕೊಡ್ತೀರಾ ಹೇಳಿ? ಅಲ್ಲ, ನಾನು ನೋಡು ಮನೆ ವರ್ತನೆ ನೋಡ್ಕೊಳ್ಳೋದು. ಆವಾಗ ಆ ಕಾಲದಲ್ಲಿ ಕಳಿಸ್ತಿರ್ಲಿಲ್ಲ ಕೆಲಸಕ್ಕೆ. ನನಗೆ ಮಕ್ಕಳು ಬೇರೆ, ಅಂದ್ರೆ ಹಿಂದೆ ಇಬ್ಬರು ಆದ್ರು
ಮನೆ ವಾರ್ತೆಯಲ್ಲೇ ಉಳ್ಕೊಂಡ್ಬಿಟ್ಟೆ ನಾನು. ಏನ್ ಮಾಡ್ಲಿ? ಸರಿ ಸರಿ. ಏನು ಇವತ್ತು ಮನೆಯೆಲ್ಲ ಘಮ್ ಅಂತಿದ್ಯಲ್ಲ? ಹೌದು ಕಣೆ, ನಮ್ಮ ಯಜಮಾನ್ರು ಮೊನ್ನೆ ಊರಿಗೆ ಹೋಗಿದ್ರು. ಅಲ್ಲಿಂದ ಹೂವು ತಂದಿದ್ದಾರೆ ನೋಡಿ. ಅವರು ನಾನು ಮೊನ್ನೆ ಮಲ್ಲಿಗೆ ತರೋಣ ಅಂತಾನೆ ಮಂಗಳೂರಿಗೆ ಹೋಗಿದ್ದೆ. ನನ್ಗೆ ಮಲ್ಲಿಗೆ ಹೂ ಅಂದ್ರೆ ಪಂಚ ಪ್ರಾಣ. ಹಾಗೆ ಬರ್ತಾ ಒಂದ್ ಮದ್ವೆ ಮುಗಿಸ್ಕೊಂಡ್ ಬಂದೆ. ಅವ್ರ ಯಜಮಾನ್ರು ಇಬ್ರು ಮಾತಾಡ್ಕೊಂಡು ಇಬ್ರು ಕೆಲಸ ಕೊಡ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ. ಅವರ ಮಗಳನ್ನ ಒಳ್ಳೆ ಕಾಲೇಜಿಗೆ ಸೇರಿಸಿ ವಿದ್ಯಾವಂತಿಯಾಗಿ ಮಾಡಬೇಕು ಅಂತ ಒಳ್ಳೆ ಯೋಚನೆ ಮಾಡ್ಕೊಂಡು ಓದಿಸ್ತಾ ಇದ್ದಾರೆ. ಸರಿ ಸರಿ, ಸರಿಯಾಗೇ ಇದೆಯಲ್ಲ ಈ ಕಾಲಕ್ಕೆ. ಹೌದೌದು, ನೀವು ನಿಮ್ ತಂಗಿರ ಎಲ್ಲ ಬಿಟ್ಕೊಡ್ತೀರಾ ಹೇಳಿ? ಅಲ್ಲ, ನಾನ್ ನೋಡು ಮನೆ ವಾರ್ತೆ ನೋಡ್ಕೊಳ್ಳೋದು. ಆವಾಗ ಆ ಕಾಲದಲ್ಲಿ ಕಳಿಸ್ತಿರ್ಲಿಲ್ಲ ಕೆಲ್ಸಕ್ಕೆ. ನನಗೆ ಮಕ್ಕಳು ಬೇರೆ ತೊಂದರೆ ಹಿಂದೆ ಇಬ್ಬರು ಆದ್ರು ಮನೆ ವಾರ್ತೆಯಲ್ಲೇ ಉಳ್ಕೊಂಡ್ಬಿಟ್ಟೆ ನಾನು. ಏನ್ ಮಾಡ್ಲಿ? ಸರಿ ಸರಿ. ಇವತ್ತು ಮನೆಯೆಲ್ಲ ಘಮ್ ಅಂತಿದ್ಯಲ್ಲ? ಹೌದು ಕಣೆ, ನಿಮ್ಮ ಅಣ್ಣ ಊರಿಂದ ಮಲ್ಲಿಗೆ ಹೂವು ತಂದಿದ್ದಾರೆ. ಓ ಹೌದಾ? ನನ್ಗೂ ಮಲ್ಲಿಗೆ ಹೂ ಅಂದ್ರೆ ಪಂಚ ಪ್ರಾಣ. ನಾನ್ ಮೊನ್ನೆ ಮಲ್ಲಿಗೆ ತರಕಂತಾನೆ ಮಂಗಳೂರಿಗೆ ಹೋಗಿದ್ದೆ. ಹಾಗೆ ಬರ್ತಾ ಒಂದ್ ಮದ್ವೆ ಮುಗಿಸ್ಕೊಂಡ್ ಬಂದೆ. ಅಮ್ಮ ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರ? ಹೌದು. ಮತ್ತೆ ಅವ್ರೇನು ಈಗಲೂ ಹಾಗೆ ಮುಗಿಸ್ಕೊಂಡೇ ಇರೋದ ಮನೆಯಲ್ಲೆಲ್ಲ? ಏನಿಲ್ಲ, ಏನೋ ಮಾತೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸತ್ತೆ ಅವ್ರದ್ದಲ್ವಾ? ಸರಿ, ಮತ್ತೆ ಮಕ್ಕಳು ಎಲ್ಲ? ಮಕ್ಕಳು ದೊಡ್ಡ ಮಗ ಕಾಲೇಜಿಗೆ ಹೋಗಿದ್ದಾನೆ. ಮಗಳು ಅವಳು ಕಾಲೇಜಿಗೆ ಹೋಗಿ MBA ಓದ್ತಾ ಇದ್ದಾಳೆ, ಗೊತ್ತಲ್ಲ ಅವನಿಗೆ. ಆಮೇಲೆ ಸಾಯಂಕಾಲ ಬರ್ತಾ ಭರತನಾಟ್ಯ ಮುಗಿಸ್ಕೊಂಡು ಬರೋದು. ನೀವೇನೋ ಅವ್ಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀರಾ. ಅವಳು ಎಲ್ಲಿ ಆ MG ರೋಡ್ ಎಲ್ಲ ಓಡಾಡ್ಕೊಂಡು ಬರ್ತಾಳೋ ಏನೋ. ಹಾಗೆಲ್ಲ ಇಲ್ಲ ಕಣೆ, ನೀನು ಎಲ್ಲ ಮಕ್ಳು ಹಂಗೆ ನನ್ನ ಮಗಳ ಅಲ್ಲ. ಇಲ್ಲ, ಈಗಿನ ಹುಡುಗಿಯರೆಲ್ಲ ಹಾಗೆ ಅಲ್ವಾ? ಏನು ಇಲ್ಲ, ನೀನು ಹಾಗೆಲ್ಲ ಹೆಣ್ಣು ಮಕ್ಳ ಬಗ್ಗೆ ಮಾತಾಡ್ಬೇಡ. ನನ್ನ ಮಗಳು ಚೆನ್ನಾಗೇ ಇದ್ದಾಳೆ. ಸರಿ, ಮತ್ತೆ ಅಮ್ಮ ಏನೋ ಮೊನ್ನೆ ವಿಲ್ ಬರಿಬೇಕು ಅಂತ ಏನೋ ಹೇಳ್ತಾ ಇದ್ರಂತಲ್ಲ? ಇಲ್ಲ. ಹೌದು, ಯಾಕೆ ಅಣ್ಣ ನಿಮ್ಗೆ ಏನು ಹೇಳಿಲ್ಲ? ಇಲ್ವಲ್ಲ, ಅವರು ನನಗೇನು ಹೇಳಿಲ್ಲಪ್ಪ, ನನಗೂ ಗೊತ್ತಿಲ್ಲ ಅದು. ಏನೋ ಅಮ್ಮ ಲಾಯರ್ ಹತ್ರ ಹೋಗಿದ್ರು ಅಂತ ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ಒಂದ್ಸಲ ಕೇಳೋಣ ಅಂತ ಕೇಳಿದೆ. ಆ ವಿಷಯ ಎಲ್ಲ ನನಗೇನು ಗೊತ್ತಿಲ್ಲ. ಅದು ನಮ್ಮ ಯಜಮಾನ್ರಿಗೆ, ನಮ್ಮ ಅತ್ತೆಗೆ ಗೊತ್ತು. ಸರಿ, ನಮ್ಗದೆಲ್ಲ ಯಾಕೆ? ಬಾ, ಅಡಿಗೆ ಮನೆ ಹತ್ರ ಹೋಗೋಣ. ಸರಿ ಸರಿ. ನಾನು ಇದು ಸ್ವಲ್ಪ ಹೂವು ಮುಟ್ಕೋ. ನಾವು ಒಳ್ಳೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ. ಆಯ್ತು, ಏನ್ ತಿಂಡಿ ಮಾಡಿದ್ರಿ ಇವತ್ತು? ಇವತ್ತು ದೋಸೆ ಮಾಡಿದ್ದೆ ಕಣೆ. ಅಮ್ಮ ಅಮ್ಮ. ಓ ಮೇಘ, ಬಾ ಕೂತ್ಕೋ. ಏನ್ ಮಾಡ್ತಿದ್ಯಮ್ಮ? ಪೇಪರ್ ಓದ್ತಾ ಇದ್ದೀನಿ ಕಣೆ. ಇವಾಗ ಏನು ಅದೇ ತಾನೇ ಸುದ್ದಿ. ಹೌದು, ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಅಲ್ವಾ? ನನ್ಗೆ ಇನ್ನೇನಿಲ್ಲಮ್ಮ, ಮೋದಿಯವ್ರೇನೋ ದೊಡ್ಡ ಮನ್ಸು ಮಾಡಿ ಯುದ್ಧ ಮಾಡ್ತಾ ಇದ್ದಾರೆ, ಅದು ಸರಿನೇ. ಆ ಉಗ್ರರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ಪಾಕಿಸ್ತಾನದವರಿಗೆ. ಆದ್ರೆ ಆ ಸೈನಿಕರು ನಮ್ಮವ್ರು ಸಾಯ್ತಾರಲ್ಲ, ಅದೇ ನಂಗೆ ಬೇಜಾರು. ಎಷ್ಟು ನಷ್ಟ ಆಗತ್ತೆ ನೋಡು, ಅದೊಂದೇ ಬೇಜಾರು ನಂಗೆ. ಹೌದಮ್ಮ, ನಮ್ಗೂ ಯಾವಾಗ್ಲೂ ಟಿವಿಯಲ್ಲಿ ನೋಡಿನೂ ಬೇಜಾರಾಗ್ತಿದೆ. ಆದ್ರೆ ನಮ್ಮ ಯೋಧರಿಗೊಂದು ನಾವು ಸಲ್ಯೂಟ್ ಹೊಡಿಲೇಬೇಕು. ನಾವು ನಿಶ್ಚಿಂತೆಯಾಗಿರಲು ಅವರೇ ಕಾರಣ ಅಲ್ವೇನಮ್ಮ? ಹೌದು ಕಣಮ್ಮ. ಮತ್ತೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿಯಾ? ಹೋಗ್ ಬಂದೆ ಕಣಮ್ಮ. ಏನಿಲ್ಲಮ್ಮ, ತುಂಬಾ ದಿವಸದಿಂದ ನಿನ್ನ ಹತ್ರ ಕೆಲವು ವಿಚಾರಗಳನ್ನ ಹೇಳ್ಬೇಕು, ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನೀನ ಒಂದ್ಸಲ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗತ್ತೆ ಅನ್ಕೊಂಡು ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳು? ಏನಿಲ್ಲಮ್ಮ, ನಾವು ಮದ್ವೆ ಆದ್ಮೇಲೆ ನಾವು ಸಾಕಿತ್ತು ಆರಾಮಾಗಿರೋಣ, ಲೈಫನ್ನ ಎಂಜಾಯ್ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡಿದ್ವಿ. ಬೇಗ ಮಕ್ಕಳೆಲ್ಲ ಆದ್ರೆ ಸೌಂದರ್ಯ ಎಲ್ಲಿ ಹಾಳಾಗತ್ತೋ ಅಂತ ಹಾಗೆಲ್ಲ ಮನ್ಸಲ್ಲಿ ಅನ್ಕೊಂಡಿದ್ವಿ. ಆದ್ರೆ 4 ವರ್ಷದ ಕೆಳಗೆ ಒಂದು ಮಗುನ ಬೇರೆ ಕಳ್ಕೊಂಡಿದ್ವಿ. ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ಬೇಜಾರಾಗತ್ತಮ್ಮ. ಹಾಗೆ ಡಾಕ್ಟ್ರು ಕೂಡ ನೀನಿನ್ನು ಮಕ್ಳನ್ನ ಹೆರೋಕೆ ಆಗಲ್ಲ ಅಂತ ಹೇಳಿದಾಗ ಆಕಾಶವೇ ಕಳಚಿ ಬಿದ್ದಂಗ ಆಯ್ತಮ್ಮ. ಅದಕ್ಕೆ ನಿನ್ನ ಹತ್ರ ಒಂದ್ಸಲ ಹೇಳ್ಕೊಳ್ಳೋಣ ಅಂತ ಬಂದೆ. ನೋಡು, ನೀವೆಲ್ಲ ಮಕ್ಕಳು ಬೇಡ, ಮದುವೆ ಆದಾಗ ಮಕ್ಕಳು ಬೇಡ ಬೇಡ ಅಂತ ಅನ್ಕೊಂಡು ಏನೇನೋ ಮಾಡ್ಕೋತೀರ.
ಆಮೇಲೆ ಮಕ್ಕಳು ಬೇಕು ಅಂತೀರ. ನೋಡಿ ನಿನ್ನ ಅವಸ್ಥೆ, ಈಗ ನೀನು ಬೇಕು ಅಂದ್ರೆ ಆಗುತ್ತಾ? ಹೌದಮ್ಮ, ಅದಕ್ಕೆ ತುಂಬಾ ಬೇಜಾರಾಯ್ತಮ್ಮ. ಅದಕ್ಕೆ ನಾವು ಸಾಕೇತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಒಂದು ಮಗುನ ದತ್ತು ತಗೊಳ್ಳೋಣ ಅಂತ ನಿರ್ಧರಿಸಿದೀವಿ. ದೊತ್ತ? ಹೌದು. ಅಯ್ಯೋ ದೇವ್ರೆ, ಯಾಕಮ್ಮ? ಅಲ್ಲಮ್ಮ, ಈಗಿನ ಕಾಲದಲ್ಲಿ ನಾವು ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳು, ಹೆತ್ತು ಹೊತ್ತು ಸಾಕಿದ ಸಲಹಿದ ಮಕ್ಕಳೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಇನ್ನು ದತ್ತು ಪುತ್ರನ ತಗೊಂಡು ಅವ್ನು ನೋಡ್ಕೊತಾನೆ ಅಂತ ಏನು ಗ್ಯಾರಂಟಿ? ಇವಾಗ ಹಾಗೇನಿಲ್ಲ ಅಲ್ವಾ, ಕಾಲ ತುಂಬಾ ಬದಲಾಗಿದೆ. ಕಾಲಕ್ಕೆ ತಕ್ಕನಂಗೆ ನಾವು ನಡ್ಕೊಳ್ಳೇಬೇಕಲ್ವಾ. ಏನ್ ಮಾಡೋದು, ನಾವು ಅದನ್ನೇ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಅಳಿಯಂದ್ರು ನಿಮ್ಗೆ ಇದಕ್ಕೆ ಒಪ್ಕೊಂಡಿದ್ದಾರಾ? ಹಾ, ಒಪ್ಕೊಂಡಿದ್ದಾರಮ್ಮ. ಏನೋ ನಿನ್ನ ಗಂಡ ಮಾತ್ರ ತುಂಬ ಒಳ್ಳೆಯವನು. ನೀನೇ ಇನ್ನೂ ನಿನ್ನ ಗಂಡನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿಂಗೆ ಅಷ್ಟು ತಗೊಳ್ಳೇಬೇಕು ಅಂತ ಆಸೆ ಇದ್ದರೆ ಇನ್ನೇನು ತಗೊಳ್ಳಿ, ಸರಿ, ನಾನೇನು ಮಾಡೋಕ್ಕಾಗುತ್ತೆ? ಹೌದು, ನೀನ್ ಹೇಳೋದು ಸರಿ ಅಮ್ಮ. ಅವರು ಯಾವಾಗ್ಲೂ ನೀನು ಅವ್ರ ತಾಯಿ ಅಂತೆ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ನನಗೂ ನೋಡಮ್ಮ, ನಾನು ಅಳಿಯ ಅನ್ನಲ್ಲ, ಅವನ ಮಗ ಅಂತಲೇ ತಿಳ್ಕೊಂಡಿದ್ದೀನಿ ನೋಡಿ. ಸರಿ ಸರಿ, ನನಗೆ ಒಳಗೆ ಕೆಲಸ ಇದೆ ಒಂಚೂರು, ನಾನು ಒಳಗಡೆ ಹೋಗ್ತೀನಮ್ಮ. ನನಗೂ ಕೂತು ಕೂತು ಸಾಕಾಗೋಗಿದೆ, ಕಾಲ್ಗಳು ಬೇರೆ ನೋವು, ನಡೆಯೋಕ್ಕೂ ಕಷ್ಟ ಆಗುತ್ತೆ. ಒಳಗಡೆ ಹೋಗಿ ಮಲ್ಕೋತೀನಿ ಒಂಚೂರು. ಸರಿ, ನೀನು ರೆಸ್ಟ್ ಮಾಡ್ಕೊ. ಆಯ್ತಮ್ಮ. ಯಾಕೋ ಮನ್ಸಲ್ಲಿದ್ದ ವಿಚಾರಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಯಾಕೋ ನಾನು ಆಡಿದ ಮಾತು ಅವರಿಗೆ ಇಷ್ಟನೇ ಆಗ್ಲಿಲ್ಲ. ಇರ್ಲಿ, ನೋಡೋಣ, ನಮ್ಮ ನಿರ್ಧಾರ ಅಂತೂ ನಾವು ಬದಲಾಯಿಸೋದೇ ಇಲ್ಲ. ಅಯ್ಯೋ, ಅಕ್ಕ ಇನ್ನೂ ಬಂದಿಲ್ವೇ? ಎಲ್ಲೋದ್ರ ಏನ? ಅಕ್ಕ ಬಂದ್ರಾ? ಬನ್ನಿ ಬನ್ನಿ, ನಿಮ್ಗೆ ಕಾಯ್ತಾ ಇದ್ದೆ. ಎಲ್ಲ ಹೋಗಿದ್ರಿ? ನೀನೆಲ್ಲ ಹೊರಟಾಗಿದೆ? ನಾನಾ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ ಒಂದು ಮೂವಿಗೆ ಹೋಗೋಣ ಅಂತಿದ್ದೀವಿ. ಮತ್ತೆ ನಮ್ಮ ಪವನ್ ಮತ್ತೆ ಪ್ರವೀಣ್ ಅವರು ಯುದ್ಧಕಾಂಡ 2 ಅಂತ ಮಾಡಿದಾರಲ್ಲ, ಅದಕ್ಕೆ ಹೋಗೋಣ ಅಂತ. ನಾನ್ ರೆಡಿ ಆಗಿದ್ದೆ, ನಿಮ್ಮನ್ನ ಕಾಯ್ತಾ ಇದ್ದೆ. ಇವ್ರು ರೆಡಿಯಾಗಿ ಕಾಯ್ತಾ ಇದ್ದಾರೆ. ನಾನು ಈಗ ಹೋಗ್ಬೇಕು. ನಾವು ಹೋಗ್ತಾ ಇದ್ದೇವೆ ಇವತ್ತು ಬಟ್ಟೆ ಖರೀದಿಸಲು. ಹೌದಾ? ಹೌದು. ಹಾಗಾದ್ರೆ ಅತ್ತವರನ್ನು ನೀವೇ ಕರ್ಕೊಂಡೋಗಿ ಅಲ್ಲ. ಆಹಾ, ನಮ್ಮ ಕೈಲೆಲ್ಲ ಆಗೋದಿಲ್ಲಪ್ಪ, ನಾವು 2 ವೀಲರಲ್ಲಿ ಹೋಗೋದು. ನಿಮ್ಮ ಹತ್ರ ಎಲ್ಲ ಕಾರ್ ಇದೆ, ನೀವು ಆರಾಮ್ ಕಾರಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ. ಕಾರೆಲ್ಲ ಇದೆ ಹೌದು, ಆದ್ರೆ ನಾವು 2 ಟಿಕೆಟ್ ಮಾಡಿರೋದಕ್ಕ. ಅದು ಬೇರೆ, ಆ ತರ ಪಿಕ್ಚರ್ ಅವರಿಗೆ ಲೈಕ್ ಆಗಲ್ಲಕ್ಕ. ನೀವೇ ಕರ್ಕೊಂಡೋಗಿ ಒಂದು ಸೀರೆ ಕೊಡ್ಸಿಬಿಡಿ ಅಂತೆ. ಅಯ್ಯೋ, 2 ವೀಲರಲ್ಲಿ ಹೇಗಾಗುತ್ತೆ? ಒಟ್ಟು ಯಾರಾದರೂ ಒಬ್ರು ಫ್ಯಾಮಿಲಿಯಲ್ಲಿ ಅನುಸರಿಸ್ಕೊಂಡು ಹೋಗಲೇಬೇಕು. ನನ್ನ ಕರ್ಮ, ಏನು ಮಾಡೋದು? ಹೊಂದ್ಕೊಂಡು ಹೋಗೋದು, ಇನ್ನೇನು ಮಾಡೋದು? ಅಯ್ಯ, ಅತ್ತೆ ಬನ್ನಿ ಕೂತ್ಕೊಳ್ಳಿ. ಕಾಫಿ ಕೊಡ್ಲಾ? ಏನು ಬೇಡ, ಎಲ್ಲ ನಾನು ಅಲ್ಲಿ ಒಳಗಡೆ ಇದ್ದೆ, ಎಲ್ಲ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ. ನೋಡಿ, ನನಗೋಸ್ಕರ ನೀವು ಯಾರು ತ್ಯಾಗ ಮಾಡೋದು ಬೇಡ. ನಿಮಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆಲ್ಲ ನೀವು ಹೋಗಿ. ನಾನು ಮನೇಲಿ ಕೂತ್ಕೊಂಡು ಸೀರಿಯಲ್ಲಿ TV ಏನೋ ಒಂದು ನೋಡಿಕೊಂಡು ಕೂತ್ಕೋತೀನಿ. ಮನೆ ಬಾಗಿಲು ಭದ್ರವಾಗಿ ಬೋಟ್ ಹಾಕ್ಕೊಂಡು ಕೂತ್ಕೋತೀನಿ. ನೀವು ಹೋಗಿ ಬನ್ನಿ, ನನ್ನ ಬಗ್ಗೆ ಚಿಂತೆನೇ ಮಾಡಬೇಡಿ. ಏನು ಮಾಡೋದು ಇವಾಗ? ಅತ್ತೆ ಕೇಳಿಸ್ಕೊಂಡ್ರೋ ಏನೋ? ಕೇಳಿಸ್ಕೊಳ್ಳಿ ಬಿಡಿ, ಅವ್ರು ಯಾವಾಗ್ಲೂ ಇದ್ದಿದ್ದೆ. ಅವ್ರೊಂದ್ ದಿವಸ ಮಾಡ್ಕೋತಾರೆ ಬಿಡಿ. ಯಾವಾಗ್ಲೂ ನೀವು ಮಾಡ್ಕೊಡಲ್ವಾ? ಬಿಸಿ ಹೇಳಿದ್ರೆ ಬಿಸಿ ಹೇಳ್ತಾರೆ, ಕಾಫಿ ತಣ್ಣಗಾದ್ರೆ ತಣ್ಣಗಿರ್ತಾರೆ. ಅವ್ರ ಮಾಡ್ಕೊಡ್ತಾರೆ ಬಿಡಿ. ಹಾಗಂತೀಯ? ಹೌದು, ಯಾವಾಗಾದ್ರೂ ಒಂದ್ಸರಿ ಗೊತ್ತೇ ಆಗ್ಬೇಕಲ್ಲ. ಸರಿ, ನಾನು ಹೋಗಿ ಬರ್ತೀನಿ, ನೀವು ಹೊರಡಿ.
ಯಾವ ಬಣ್ಣ ಕಾಣಿಸ್ತಾ ಇದೆಯಲ್ಲ. ನಮಸ್ಕಾರ ಅಮ್ಮ, ಕೂತ್ಕೊಳ್ಳಿ. ಮತ್ತೆ ನಮ್ಮ ಹೆಸರೇನು ಗೊತ್ತಾಗಿಲ್ಲ. ನನ್ನ ಹೆಸರು ಪಾರ್ವತಿ ಅಂತ. ನನ್ನಿಂದ ತಮ್ಗೆ ಏನಾದ್ರು ಆಗ್ಬೇಕಾಗಿತ್ತಮ್ಮ? ಹೌದು ಸರ್, ನನಗೆ ಇಬ್ಬಿಬ್ರು ಮಗಳು ಸೊಸೆ ಎಲ್ಲ ಇದ್ದಾರೆ. ಆದರೆ ನಾನು ಮಾತ್ರ ಅವರೆಲ್ಲರಿಗೂ ಭಾರ ಆಗ್ಬಿಟ್ಟಿದ್ದೀನಿ. ನನಗೆ ಅದಕ್ಕೆ ಅಲ್ಲಿರಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿ ನಿಮ್ಮ ಆಶ್ರಮದ ಹೆಸರು ಯಾರು ಹೇಳಿದ್ರು, ಇಲ್ಲಿ ಸೇರೋಣ ಅಂತ ಬಂದಿದ್ದೀನಿ. ಸೇರಿಸ್ಕೋತೀರಾ ಸರ್? ಖಂಡಿತವಾಗಿ. ನಿಮ್ಮಂತ ಬಹಳ ಜನ ನಮ್ಮ ಆಶ್ರಮದಲ್ಲಿ ಬರ್ತಾರಮ್ಮ. ತಿಂಗಳ ಯಾರು ಒಬ್ಬರು ಬಂದೇ ಬರ್ತಾರೆ. ನಾನು ನೋಡೋಣ, ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಸೇರ್ಸೋಣಂತೆ. ಯಾಕೆ ಯೋಚನೆ ಮಾಡ್ತೀವಿ? ತುಂಬಾ ಪ್ರಾಯವಾದಂಗೆ ಕಾಣಿಸ್ತಾ ಇದ್ದೀರಲ್ಲ, ಯಾಕೆ? ಅಯ್ಯೋ, ಮೆಟ್ಲು ಹತ್ಕೊಂಬ ವಯಸ್ಸಾಗಿದೆ ಅಲ್ವಾ, ಮೆಟ್ಲು ಹತ್ಕೊಂಬರೋ ಹೊತ್ತಿಗೆ ಸುಸ್ತಾಗೋಯ್ತು ನನಗೆ. ನಿಮ್ಮ ಹತ್ರ ಅಪ್ಲಿಕೇಶನ್ ಏನಾದ್ರು ಇದೆಯಾ? ಅಪ್ಲಿಕೇಶನ್ ಇದೆ ನೋಡಿ. ಈ ಅಪ್ಲಿಕೇಶನ್ ಓದ್ಕೊಳ್ಳಿ, ನಿಧಾನವಾಗಿ ಓದಿ. ನಿಧಾನವಾಗಿ ಓದಿ ಬರ್ದಿದ್ದೀನಿ. ಅದು ಸರಿ, ಅದನ್ನೆಲ್ಲ ನನ್ನ ಅಳಿಯ ಮಾಡ್ತಾನೆ. ನನ್ನ ಅಳಿಯಂಗೆಲ್ಲ ಹೇಳಿದ್ದೀನಿ. ಇವಾಗ ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತಿರ್ತೀನಿ, ಆಮೇಲೆ ನನ್ನ ಅಳಿಯ ಬರ್ತಾನೆ. ಅವನು ದುಡ್ಡು ಅದೆಷ್ಟು ಕಟ್ಟಬೇಕು ಏನು ಎಲ್ಲ ಮಾಡ್ತಾನೆ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತಿರ್ಲಾ? ಸರಿಯಪ್ಪ, ಬರ್ತಾರೀಗ. ನಮ್ಮ ಅಳಿಯ ಮಗಳು ಯಾರೋ ಒಬ್ರು ಬರ್ತಾರೀಗ. ನೋಡ್ತೀನಿ ಬರ್ತಾ ಇದ್ದಾರ ಅಂತ. ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್. ಬನ್ನಿ ಕುತ್ಕೊಳ್ಳಿ. ಹಾ ಸರಿ. ಅದೇ ಮೊನ್ನೆ ನಾವು ಮಾತಾಡಿದ್ವಲ್ಲ, ಹೌದು, ಅದು ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಮೊನ್ನೆ ಪೇಪರ್ ಮಾತಾಡಿದ್ದ. ಅದು ನಿಮ್ಮ ಯಜಮಾನ್ರು ನಿನ್ನೆನೆ ಸೈನ್ ಮಾಡಿ ಹೋದ್ರಲ್ಲಮ್ಮ, ಎಲ್ಲ ಪೇಪರ್ ರೆಡಿ ಮಾಡಿದ್ದಾರೆ. ಸರಿ ಸರಿ ಆಯ್ತು. ಅವರು ಇನ್ನೊಂದು ಬರ್ತಾರೆ ನಾನು ಸ್ವಲ್ಪ ಹೊತ್ತಲ್ಲಿ. ಆಮೇಲೆ ನಾವೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಹೊರಡ್ತೀವಿ. ಸರಿ, ನಾನು ಹೊರಗಡೆ ವೇಟ್ ಮಾಡ್ತಾ ಇರ್ತೀನಿ. ಇಲ್ಲೇ ಸೈಡಿಗೆ ವೇಟ್ ಮಾಡಿ. ಹಾ ಸರಿ ಆಯ್ತು. ಅರೆ ಅಮ್ಮ, ನೀನ್ ಇಲ್ಲಿ ಯಾಕಮ್ಮ, ಏನಾಯ್ತು? ಅಯ್ಯೋ, ಏನು ಹೇಳಮ್ಮ, ನಿಂಗೆ ಗೊತ್ತಿದೆಯಲ್ಲ, ನಿಮ್ಮ ಅತ್ತಿಗೆಯರಿಗೆ ನಾನು ದೊಡ್ಡ ಭಾರ ಆಗ್ಬಿಟ್ಟಿದ್ದೀನಿ. ಅವ್ರಿಗೆ ನಾನು ಇರೋದು ದೊಡ್ಡ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಯಾವುದು ಬೇಡವೇ ಬೇಡ ಅಂತ ಹೇಳಿ ನಾನು ಈ ಆಶ್ರಮಕ್ಕೆ ಬಂದಿದ್ದೀನಿ, ಇಲ್ಲೇ ಇರೋಣ ಅಂತ. ಅವರಿಗೆಲ್ಲ ವಿಷಯ ಗೊತ್ತಿದೆಯಾ? ಯಾರಿಗೂ ಹೇಳಿಲ್ಲ. ನೋಡು, ಅವರೆಲ್ಲ ಎಲ್ಲ ಹೊರಗೆ ಹೋಗಿದ್ರು. ನಾನು ಇದೇ ಅವಕಾಶ ಅಂತ ಹೇಳಿ ನನ್ನ ಬಟ್ಟೆ ತುಂಬ್ಕೊಂಡು ಬಂದೇ ಬಿಟ್ಟೆ. ಯಾಕಮ್ಮ, ಅವರು ಬೇಜಾರು ಮಾಡ್ಕೊಳಲ್ವಾ ಮನೇಲಿ? ಯಾಕೆ ಬೇಜಾರು ಮಾಡ್ಕೋತಾರೆ? ಇನ್ನೂ ಸಂತೋಷ ಪಡ್ತಾರೆ, ನಾವೆಲ್ಲ ಆರಾಮ್ ಇರ್ಬೋದು ಅಂತ. ಏನು ಹಾಗೆಲ್ಲ ಇಲ್ಲಮ್ಮ, ಅವರೆಲ್ಲ ಹಾಗೆಲ್ಲ ಅನ್ಕೊಳಲ್ಲ. ಏನು ಅನ್ಕೊಳ್ಳೋ ಏನೋ, ನಂಗಂತೂ ಅಲ್ಲಿ ಬೇಡ ಅಂತ ಅನ್ನಿಸ್ತು ಅಷ್ಟೇ. ಸರಿ, ನಿನ್ನಿಷ್ಟ. ನೋಡು, ಯಾವುದೋ ಫೋನ್ ಬರ್ತಾ ಇದೆ. ಇರು ಒಂದು ನಿಮಿಷ. ಓ ಅಳಿಯಂದ್ರ, ಓ ಸಾಕೇತನಪ್ಪ. ಇರು, ಅದೇನು ಹೇಳ್ತಾ ಇದೀಯಾ? ನಂಗೆ ಸರಿ ಕೇಳಿಸ್ತಾ ಇಲ್ಲ. ನಾನು ಮೇಧನ್ ಕೊಡ್ತೀನಿ, ಅವಳ ಹತ್ರ ಮಾತಾಡೋಣ. ಹಾ ಹಲೋ. ಹಾ ಏನು ಹೇಳು ಸಾಕೇತ್? ಹೌದು, ಸರ್ ಹತ್ರ ಎಲ್ಲ ಮಾತಾಡಿ ಆಗಿದೆ. ಹಾ ಸರಿ, ನೀವು ನಂಗೆ ಅರ್ಧ ಗಂಟೆಯಲ್ಲಿ ಬರ್ತೀರಾ? ಓ ಸರಿ, ಓಕೆ. ಹಾಗೆ ಅಮ್ಮನೂ ಇಲ್ಲಿ ಆಶ್ರಮಕ್ಕೆ ಬಂದಿದ್ದಾರೆ, ಇಲ್ಲೇ ಇರೋದು ಅಂತ ಹೇಳ್ಕೊಂಡು. ಹೌದು, ನಂಗೆ ತುಂಬ ಬೇಜಾರಾಯಿತು. ಯಾಕೋ ಏನೋ ಆದ ರೀತಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರು. ಏನು ನಿಮ್ಗೆ ಗೊತ್ತಿದೆಯಾ? ಹೌದಾ, ಯಾವಾಗ ಹೇಳಿದ್ರು? ಓ ಹೌದಾ, ಸರಿ ಆಯ್ತಾಯ್ತು, ಹೇಳ್ತೀನಿ ಅವರಿಗೆ. ಸರಿ, ಓಕೆ ಓಕೆ, ಸರಿ ಆಯ್ತು, ಬನ್ನಿ ಬೇಗ. ಸರಿ ತಗೊಳಮ್ಮ. ಸಾಕೇತ್ ಅವರು ಇಲ್ಲಿಗೆ ಬರ್ತಾರಂತೆ. ಹೌದಾ? ಜೊತೆಗೆ ನೀನು ನಮ್ಮನೆಗೆ ಬರ್ಬೇಕಂತೆ. ಹೊಸದಾಗಿ ನಾವು ಮನೆ ಕಟ್ಟಿದೀವಲ್ಲ, ಅಲ್ಲೇ ನೀನು ಇರ್ಬೇಕಂತೆ. ಮಗು ಜೊತೆನೂ ಆಡ್ಕೊಂಡು ಆರಾಮಾಗಿ ಸುಖವಾಗಿರ್ಬೋದು. ನಮಗೂ ಹಾಗೆ ನೀನು ನಮ್ಮನೇಲಿ ಇರ್ಬೇಕಂತಾನೆ ಖುಷಿ. ಬರ್ತೀಯನಮ್ಮ? ನೀನು ಇಷ್ಟು ಒತ್ತಾಯ ಮಾಡಿದ್ಮೇಲೆ ಇನ್ನು ಹೆಂಗೆ ಬೇಡ ಅಂತ ಹೇಳಿ? ನನಗೂ ಮಗು ಇದ್ರೆ ಮಗು ಜೊತೆಗೆ ಆಟ ಆಡ್ಕೊಂಡು ಸಂತೋಷವಾಗಿರ್ಬೋದು. ಸರಿ, ಹಂಗಾದ್ರೆ ಬರ್ತೀನಿ. ಸರಿ ಬರ್ತೀನಿ. ಆಯ್ತು. ನಿನ್ಗೆ ನಾನು ಮೊನ್ನೆ ಮಾತಾಡಿದ ವಿಷಯದಲ್ಲಿ ಬೇಜಾರಿಲ್ಲ ಅಲ್ವಾ? ಇಲ್ಲಪ್ಪ, ಎಷ್ಟಾದ್ರೂ ನಿನ್ ಮಗಳಲ್ವಾ, ಯಾಕೆ ಬೇಜಾರು ಮಾಡ್ಕೋತೀನಿ? ಹಾಗಲ್ಲಮ್ಮ, ನಮಗೂ ಮನೆಯಲ್ಲಿ ಹಿರಿಯರು ಅವ್ರ ಆಶೀರ್ವಾದ ಎಲ್ಲ ಇದ್ರೆ
ಚೆನ್ನಾಗೇ ಇರತ್ತೆ. ಹಾಗಾಗಿ ನೀನು ನಮ್ಮನೆಗೆ ಬಾ, ನಮ್ಮನೆಯಲ್ಲಿ ಆರಾಮಾಗಿ ಇರ್ಬೋದು. ಆ ನಂಬಿಕೆ ನನಗೂ ಇದೆ, ಯಾಕಂದ್ರೆ ಅಳಿಯಂದ್ರು ಒಳ್ಳೆಯವರಲ್ವಾ, ನಂಗೆ ಆ ನಂಬಿಕೆ ಖಂಡಿತ ಇದೆ. ಸರಿ, ಯಾವ್ದಕ್ಕೂ ನಾನು ಅಣ್ಣಂಗೆ ಒಂದ್ಸಲ ಫೋನ್ ಮಾಡಿ ಹೇಳ್ತೀನಿ, ಅಮ್ಮ ಇಲ್ಲಿದ್ದಾರೆ, ನಾವು ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸರಿ, ಹಾಗೆ ಹೇಳಿ. ಹಲೋ ಅಣ್ಣ, ಅಮ್ಮ ಇಲ್ಲಿ ಬಂದಿದ್ರು. ಹಾ, ಅವರನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾ ಸರಿ, ನೀವು ಸಾಯಂಕಾಲ ಅಷ್ಟೊತ್ತಿಗೆ ನೀವು ನಮ್ಮನೆಗೆ ಬಂದ್ಬಿಡಿ, ಅತ್ತಿಗೆಗೂ ಹೇಳ್ಬಿಡಿ. ಬಿಡಾರೆ ಸ್ವಲ್ಪ ಬನ್ನಿ, ನಿಮ್ಗೆಲ್ಲ ಹಿತೋಚನೆಗಳು ಹೇಳೋಣ ಅಂತ ಇದ್ದೀನಿ ನಾನು. ಏನ್ ಹೇಳಿ ಸರ್? ನೋಡಿ, ನಿಮ್ಮ ತಾಯಿಗೆ ವಯಸ್ಸಾಗಿದೆ, ಹೌದು. ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ಹಾ. ಮತ್ತೆ ಮನೆಯಲ್ಲಿ ಹಿರಿಯವರು ಇರೋದು ಒಳ್ಳೇದೇ. ನಿಮ್ಮ ಮಕ್ಕಳು ನೋಡ್ಕೊಂಡು ಸುಖವಾಗಿರ್ಬೇಕು. ಇರೋದು ನೀವು ಸ್ವಲ್ಪ ದಿವಸ ಅಲ್ವಾ, ಆರಾಮಾಗಿರ್ಲಿ, ನೀವು ಇಟ್ಕೊಂಡು ನಿಮ್ಮ ಜವಾಬ್ದಾರಿ ಕೂಡ ಇದೆ ಇರೋದು. ಹಾಗೆ ಮಾಡಿ, ಆಗ್ಬೋದಾ? ಹಾ ಸರಿ ಆಯ್ತು, ನಮ್ಮ ಅಭಿಲಾಷೆನೂ ಅದೇ ಆಗಿದೆ. ತಾಯಿ ಬರಕನ್ನೋರೆ, ನೀವು ಮಗಳ ಜೊತೆಗೆ ಹೋಗಿ, ಒಳ್ಳೇದಾಗಲಿ. ಆಯ್ತು ಸರ್, ನಿಮ್ಮ ಆಸೆ ಹಂಗೆ ಆಗ್ಲಿ ಬಿಡಿ. ಸರಿ, ಸಂತೋಷ. ಸರ್, ನೀವೇನು ಯೋಚನೆ ಮಾಡಬೇಡಿ, ನಾವು ಅವರನ್ನ ಚೆನ್ನಾಗೇ ನೋಡ್ಕೊಳ್ತೀವಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ನಾನು ಸ್ಪೃಹಾ ಜೋಶಿ. ಈ ನಾಟಕದಲ್ಲಿ ನಾನು ಕೃತಿಯಾಗಿದ್ದೀನಿ. ನನ್ನ ಹೆಸರು ಚಂದ್ರಶೇಖರ್ ಜೋಶಿ ಅಂತ. ನಾನು ನಾಗರಭಾವಿಯಲ್ಲಿರೋದು. ಇವತ್ತು ಆಚರಿಸಿದ ಅಮ್ಮಂದಿರ ದಿನಾಚರಣೆ ಎಂಬ ನಾಟಕದಲ್ಲಿ ನಾನು ಆಶ್ರಮದ ಮೇಲ್ವಿಚಾರಕನಾಗಿ ಅಭಿನಯ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತ ಮಕ್ಕಳೇ ಆಸ್ತಿ ಎಂಬ ನಾಟಕದಲ್ಲಿ ನಾನು ಕಿರಿಸೊಸೆ ಪದ್ಮಜಳಾಗಿ ಅಭಿನಯಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರಜನಿ ಜೋಶಿ ಅಂತ. ಇವತ್ತು ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತ ಮಕ್ಕಳೇ ಆಸ್ತಿ ಎನ್ನುವ ನಾಟಕದಲ್ಲಿ ನಾನು ಪಾರ್ವತಿಯ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಭುವನ ಡೋಂಗ್ರೆ. ಅಮ್ಮಂದಿರ ದಿನದ ಪ್ರಯುಕ್ತ ಮಕ್ಕಳೇ ಆಸ್ತಿ ಎಂಬ ನಾಟಕದಲ್ಲಿ ನಾನು ಮೇಧಾ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ನಾನು ಶೈಲಜಾ ಜೋಶಿ. ವಿಶ್ವ ಅಮ್ಮಂದಿರ ದಿನದ ಸಲುವಾಗಿ ನಡೆದ ನಾಟಕದಲ್ಲಿ ನಾನು ಸರೋಜಾಳಾಗಿ ಪಾತ್ರವಹಿಸಿದ್ದೇನೆ. ನಮಸ್ಕಾರ, ಧನ್ಯವಾದ.